ಹಾಯ್ ನಮಸ್ಕಾರ. ನಾನಿವತ್ತು ಚಿಲ್ಲಿ ಪಿಕಲ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ಇದಕ್ಕೆ ಒಂದು 20 ಹಸಿಮೆಣಸಿಕಾಯಿ, ಮೆಂತ್ಯ, ಸಾಸಿವೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಿಂಬೆಹಣ್ಣು, ಉಪ್ಪು, ಎಣ್ಣೆ ಬೇಕಾಗುತ್ತೆ. ಮೆಣಸಿಕಾಯಿನ ಈ ಥರ 2 ಭಾಗ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಒಂದು ಬಾಣಲಿಲಿ ಮೆಂತ್ಯ ಮತ್ತು ಸಾಸಿವೆನ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ರೋಸ್ಟ್ ಆದಮೇಲೆ ಮಿಕ್ಸಿಲಿ ಪೌಡ್ರ್ ಮಾಡ್ಕೋಬೇಕು, 2 ಸ್ಪೂನಷ್ಟು. ಈ ಪೌಡ್ರನ್ನ ನೀವು ಯಾವುದೇ ಥರ ಉಪ್ಪಿನಕಾಯಿ ಮಾಡಿದ್ರು ಯೂಸ್ ಮಾಡ್ಬೋದು. ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡು ಅದಕ್ಕೆ 3ರಿಂದ 4 ಸ್ಪೂನ್ ಎಣ್ಣೆ ಹಾಕಿ ಮತ್ತು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿನ ನೀವು ಯಾವುದೇ ಐಟಮ್ಗೆ ಹಾಕಿದ್ರೂ ಕೂಡ 1ರಿಂದ 2 ನಿಮಿಷ ನೀಟಾಗಿ ಡೀಪಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಆವಾಗಲೇ ಅದು ಟೇಸ್ಟ್ ಕೊಡೋದು ಮತ್ತು ಆ ಸ್ಮೆಲ್ ಹೋಗೋದು. ಈಗ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಕಟ್ ಮಾಡಿಟ್ಕೊಂಡಿರೋ ಹಸಿಮೆಣಸಿಕಾಯಿನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಚಿಲ್ಲಿ ಪಿಕಲ್ ಅಂದರೆ ತುಂಬ ಖಾರ ಇರುತ್ತೆ ಅಂತ ನೀವು ತಿಳ್ಕೊಂಡಿರ್ಬೋದು, ಬಟ್ ಖಾರ ಏನಿರಲ್ಲ, ಮೀಡಿಯಮ್ ಖಾರ ಇರುತ್ತೆ. ಬಟ್ ಹುಳಿ, ಉಪ್ಪು, ಖಾರ ಎಲ್ಲ ಮಿಕ್ಸ್ ಆಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಏನಾದರೂ ಸಡನ್ಲಿ ಪಿಕಲ್ ಬೇಕು ಅಂದರೆ ನೀವು ಚಿಲ್ಲಿ ಪಿಕಲ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಚಿಲ್ಲಿ ಸ್ವಲ್ಪ ರೋಸ್ಟ್ ಆಗಿದೆ. ಇದಕ್ಕೆ 1 ಸ್ಪೂನಷ್ಟು ಇಲ್ಲ 1.5 ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡಬೇಕಾಗುತ್ತೆ. ನೀವು ಯಾವುದೇ ಥರ ಉಪ್ಪಿನಕಾಯಿ ಮಾಡಿದ್ರೂ ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕೋಬೇಕಾಗುತ್ತೆ. ಉಪ್ಪು ಹಾಕಿದ ತಕ್ಷಣ ಆಗಲೇ ರೆಡಿ ಮಾಡಿಟ್ಟಿರೋ ಮೆಂತ್ಯ ಮತ್ತು ಸಾಸಿವೆ ಪೌಡ್ರನ್ನ ಆ್ಯಡ್ ಮಾಡಿ. 1 ಸ್ಪೂನಷ್ಟು ಇಲ್ಲ 1/4 ಸ್ಪೂನಷ್ಟು ಆ್ಯಡ್ ಮಾಡಿ. ಕೊನೆಗೆ 1 ನಿಂಬೆಹಣ್ಣು ರಸನ ಆ್ಯಡ್ ಮಾಡಿ. ಆ್ಯಡ್ ಮಾಡಿದ 1 ನಿಮಿಷಕ್ಕೆ ಸ್ಟವ್ ಆಫ್ ಮಾಡ್ಕೋಬೇಕು. ಅದನ್ನು ಒಂದು 5 ಮಿನಿಟ್ಸ್ ತಣ್ಣಗಾಗಿ ಬಿಟ್ಟು ಆಮೇಲೆ ಊಟದ ಜೊತೆ ಯೂಸ್ ಮಾಡ್ಕೋಬೋದು. ಇದನ್ನು 10 to 15 ಡೇಸ್ ಸ್ಟೋರ್ ಮಾಡಿಟ್ಕೋಬೋದು. ತುಂಬ ಟೇಸ್ಟಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.